ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆ ರಾಕ್ಷಸಿ ನನ್ ವೈಫ್ ಅಲ್ಲ, ನನಗೆ ಯಾವ ವೈಫು ಇಲ್ಲ. ಇನ್ನೊಂದ್ಸಲ ನನ್ ವೈಫ್ ಅಂದೆ ಅಂದ್ರೆ ನೈಫ್ ತಗೊಂಡು ಕತ್ಕೊಯ್ದು ಬಿಡ್ತೀನಿ. ಅರ್ಥ ಆಯ್ತಾ? ಆಯ್ತು ಸರ್. ಈಗ ಹೇಳು, ಯಾರು ಬಂದ್ರು? ಅದು ನಿತ್ಯ ಮೇಡಮ್ ಬಂದ್ರು ಸರ್. ಯಾರೋ ನಿತ್ಯ? ಯಾರೋ ನಿತ್ಯ? ನಿತ್ಯ ಗಿತ್ಯ ನನ್ಗೆ ಯಾರು ಗೊತ್ತಿಲ್ಲ. ಇನ್ನೊಂದ್ಸಲ ನಂಗೆ ಆ ಹೆಸರು ಕೇಳಬಾರ್ದು. ಇನ್ನೊಂದ್ಸಲ ಹೇಳ್ದೆ ಅನ್ಕೋ, ನಿನ್ ನಾಲ್ಗೆ ಕಿತ್ಬಿಡ್ತೀನಿ. ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಈಗ ಹೇಳು, ಯಾರು ಬಂದ್ರು? ಅವ್ರು ಬಂದ್ರು ಸರ್. ಯಾರವರು? ಅವರೇ ಸರ್. ಅವ್ರು ನನಗೇನಾಗ್ಬೇಕು ಸರ್? ಶತ್ರು ಆಗ್ಬೇಕು ಶರತ್, ಶತ್ರು ಆಗ್ಬೇಕು. ಹೌದು ಸರ್, ಶತ್ರು ಅವ್ರು ಬಂದಿದ್ದಾರೆ ಸರ್. ಮತ್ತೆ ಅವರು ಯಾಕೆ? ಸರಿ, ಅವ್ರು ಯಾವಾಗ ಬರ್ತಾರೆ? ಆನ್ ದ ವೇ ಸರ್. ಸ್ವಲ್ಪ ಹೊತ್ತಲ್ಲೇ ಆಲ್ ಗವರ್ನಮೆಂಟ್ ಪ್ರೈವೇಟ್ ವೆಹಿಕಲ್ಸ್ ನಮ್ ಶತ್ರು ಮುಂದೆ ಕ್ಯೂ ನಿಲ್ಲುತ್ತೆ ಸರ್. ವೆರಿ ಗುಡ್. ಏಯ್, ಅವ್ರು ಬರ್ತಿದ್ದ ಹಾಗೆ ಕಾಲ್ ಮಾಡು. ಐ ಆಮ್ ವೇಟಿಂಗ್. ಓಕೆ ಸರ್. ಅಮ್ಮ, ನಾನು ನಿನ್ ಹಳೆ ಬಾಸ್ ತರ ಅಲ್ಲ ಅಂದಿದ್ದಕ್ಕೆ ಏನೋ ಅಂದ್ಕೊಂಡಿದ್ದೆ. ಈ ರೇಂಜಿಗೆ ಟಫ್ ಬಾಸ್ ಅಂದ್ಕೊಂಡಿರ್ಲಿಲ್ಲ. ಏನ್ ಜೈ, ಆಫೀಸಲ್ಲಿ ಏನಾಗ್ತಿದೆ? ಅವಳು ಕೂತಿರೋದು MD ಚೇರ್ ಅಲ್ಲ, ಲ್ಯಾಂಡ್ ಮೈನ್ ಅಂತ. ಅವಳು ಹಾಕೊಂಡಿರೋದು ಬಂಗಾರದ ಕಿರೀಟ ಅಲ್ಲ, ಮುಳ್ಳಿನ ಕಿರೀಟ ಅಂತ. ಇನ್ ಸ್ವಲ್ಪ ಹೊತ್ತಲ್ಲಿ ಅವಳಿಗೆ ಅರ್ಥ ಆಗತ್ತೆ ಅತ್ತೆ. ಅಂದ್ರೆ ನಿತ್ಯ ಭೂಮಿಗಿಳಿಯೋದು ಗ್ಯಾರಂಟಿನ ಜೈ? ಇನ್ ಮುಂದೆ ಅವಳಿಗೆ ಬೇರೆ ದಾರಿನೇ ಇಲ್ಲ ಮಾವ. ನನ್ ಕಾಲ್ ಹಿಡ್ಕೊಂಡು ಕ್ಷಮ್ಸು ಅಂತ ಕೇಳೋದ್ ಬಿಟ್ರೆ ಅವಳಿಗಿರೋ ಏಕೈಕ ದಾರಿ ಅಂದ್ರೆ ಅದೇ ದಾರಿ. ಅಂದ್ರೆ ಆಫೀಸಿಂದ ಓಡ್ಕೊಂಡ್ ಬಂದ್ಬಿಡ್ತಾಳ? ತಲೆ ಕೆಡ್ಸ್ಕೊಂಡ್ ಬರ್ತಾಳೆ ಅತ್ತೆ. ನಿಮ್ ಕಣ್ ಮುಂದೆನೆ ನನ್ ಕಾಲ್ ಮೇಲೆ ಬೀಳ್ತಾಳೆ. ತನ್ ಕಣ್ಣೀರಿಂದ ನನ್ ಕಾಲ್ ತೊಳಿತಾಳೆ. ಅಂದ್ರೆ ನಮ್ ಕಷ್ಟ ಎಲ್ಲ ಮುಗೀತು ಅಂತನಾ ಜೈ? ಅಡುಗೆ ಅಂದ್ರೆ ನಡುಕ ಬರ್ತಿದೆ. ಚಾಕು ಹಿಡಿಯೋದಂದ್ರೆ ಹಾವು ಹಿಡಿದಾಗತ್ತೆ ಜೈ. ಡೋಂಟ್ ವರಿ ಮಾವ, ನಿನ್ನೆ ನಾವು ಪಟ್ಟಿರೋ ಕಷ್ಟಕ್ಕೆ ಇವತ್ತು ಪ್ರತಿಫಲ ನಮಗ್ ಸಿಕ್ತಿದೆ. ಅವಳ ಮೇಲೆ ಪ್ರತೀಕಾರ ತೀರಿಸ್ಕೊಳ್ಳೋಣ. ಗೆಲುವು ನಮ್ದೆ. ಗುಡ್ ನ್ಯೂಸ್ಗೋಸ್ಕರ ಹ್ಯಾಪಿಯಾಗಿ ವೆಯ್ಟ್ ಮಾಡಿ. ಏಯ್ ನಿತ್ಯ, ನಿನ್ ಪ್ರಾಣ ತಗೊಂಡು ಹೋಗೋದಕ್ಕೆ ಯಮದೂತರು ಬರ್ತಿದ್ದಾರೆ. ಅವ್ರನ್ನ ಹೇಗ್ ಫೇಸ್ ಮಾಡ್ತೀಯೋ ಮಾಡು. ಇವ್ರು ಯಾಕೆ ಬರ್ತಿದ್ದಾರೆ? ಯಾರ್ ನಾಣಿ ಅವ್ರೆ? ನಮ್ ಕಂಪನಿ ಶೇರ್ ಹೋಲ್ಡರ್ಸ್ ಮೇಡಮ್. ಬನ್ನಿ ಬನ್ನಿ, ಆ ಮೇಡಮ್ ಒಳಗಡೆ ಇದ್ದಾರೆ. ಬೇಗೋಗಿ ಬೇಗೋಗಿ ಬೇಗೋಗಿ. ನಮಸ್ತೆ ಸರ್. ಇದೇನ್ ಸರ್ ಸಡನ್ ಆಗಿ ಬಂದ್ರಿ? ವೇರ್ ಇಸ್ ಜೈ? ಸಾರ್ ಬರ್ತಿಲ್ಲ ಸರ್. ಈಗ ಮೇಡಮ್ದೇ ಇನ್ಚಾರ್ಜ್. ಆಫೀಸ್ ನೋಡ್ಕೊಳ್ಳೋದು ಅಂದ್ರೆ ನಾನೇ ಈ ಕಂಪ್ನಿಗೆ MD ಅಂತ ಹೇಳಿದ್ದು. ನೀವ್ MD ಅಂದ್ರೆ ಏನು? ಜೈ ಏನಾದ್ರು? ಯಾರನ್ ಕೇಳಿ ಮ್ಯಾನೇಜ್ಮೆಂಟ್ ಚೇಂಜ್ ಮಾಡಿದ್ರೆ ನಮ್ಗೊಂದ್ ಮಾತು ಹೇಳ್ಬೇಕಲ್ವಾ? ಆಕ್ಚುಲ್ ಆಗಿ ನಡೆದದ್ದು ಏನಂದ್ರೆ ಸರ್, ಜೈ ಸಾರೇ ಮೇಡಮ್ನ. ನಾವು ಜೇನ ನಂಬಿ ಇನ್ವೆಸ್ಟ್ ಮಾಡಿರೋದು. ಯಾರು ಬೇಕಾದ್ರೂ MD ಆಗೋ ಹಾಗಿಲ್ಲ ಇಲ್ಲಿ. ಹಲೋ, ನಾನು ಜೈ ಅವ್ರ ವೈಫು. ಸೋ ವಾಟ್? ಇದನ್ನೇನ್ ಮನೆ ಅನ್ಕೊಂಡಿದೀರಾ? ಕಂಪನಿಗೆ ನಷ್ಟ ಆಗಿ ಶೇರ್ ವ್ಯಾಲ್ಯೂ ಕಮ್ಮಿ ಆದ್ರೆ ಯಾರು ಹೊಣೆ? ನೋಡಿ, ನಿಮ್ ಕಂಪ್ನಿ ಮೇಲೆ ನಮಗೆ ಕೆಲವು ಡೌಟ್ಸ್ ಇದಾವೆ. ಅದು ಹಾಗಲ್ಲ. ನೋಡಿ ಮೇಡಮ್, ನಾಳೆ ಒಳಗೆ ನೀವು ಇದಕ್ಕೆಲ್ಲ ಆನ್ಸರ್ ಮಾಡಬೇಕು. ಇಲ್ಲ ಅಂದ್ರೆ ಶೇರ್ಸ್ ಎಲ್ಲ ವಿತ್ಡ್ರಾ ಮಾಡ್ಕೋತೀವಿ. ಅಯ್ಯೋ, ಅರ್ಥ ಆಯ್ತಾ? ಸರ್, ನಾಳೆ ಆಫೀಸಲ್ಲಿ ನಿಮ್ಗಿದೆ ಅಂತ ಸಾರ್ ಅಂದ್ರಲ್ಲ, ಏನೋ ಅನ್ಕೊಂಡಿದ್ದೆ. ಈ ರೇಂಜಲ್ಲಿ ಸ್ಟಾರ್ಟ್ ಮಾಡಿದಾರಲ್ಲ ಮೇಡಮ್. ಅವ್ರಿಗೆ ಹೇಳೋದಕ್ಕೆ ನಮ್ಮ ಹತ್ರ ಆನ್ಸರ್ಸ್ ಇಲ್ವಾ ನಾಣಿ ಅವ್ರೆ? ಅದೆಲ್ಲ ಜೈ ಸಾರೇ ಹೇಳಬೇಕು ಮೇಡಮ್. ಆಕ್ಚುಲಿ ಇದೆಲ್ಲ ಅವರೇ ನೋಡ್ಕೋತಿದ್ರು ಮೇಡಮ್. ಈಗ ಏನ್ ಮಾಡುದು ನಾಣಿ ಅವ್ರೆ? ವಿ ಆರ್ ಫ್ರಮ್ IT ಡಿಪಾರ್ಟ್ಮೆಂಟ್. ಎಲ್ಲರೂ ಹಾಗೆ ಕೂತ್ಕೊಳ್ಳಿ. ಡೋಂಟ್ ಮೂವ್. ಇದ್ಕಿದ್ದಾಗೆ ಇವರೆಲ್ಲ ಬಂದ್ಬಿಟ್ರಲ್ಲ ಆಫೀಸ್ ಒಳಗಡೆ. ಆಫೀಸ್ನ ರೈಡ್ ಮಾಡೋಕೆ ಬಂದಿದ್ದೀವಿ.
ಎಲ್ಲ ಮುಗಿಯೋ ತನಕ ಕೋಆಪರೇಟ್ ಮಾಡಬೇಕು. ರೈಡ್ ಯಾಕೆ ಸರ್? ನಾವು ಟ್ಯಾಕ್ಸ್ ಕರೆಕ್ಟಾಗಿ ಕಟ್ತಿದೀವಲ್ಲ, GST ಕಟ್ತಿದೀವಲ್ಲ. ಎಲ್ಲ ಸರಿ ಇದೆಯೋ ಇಲ್ಲ ಅಂತ ನೋಡ್ಲಿಕ್ಕೆ ಈ ರೈಡು. ಫೈಲ್ಸ್ ಎಲ್ಲ ತಗೊಂಬನ್ನಿ, ಸಿಸ್ಟಮ್ಸ್, ಲ್ಯಾಪ್ಟಾಪ್ ಎಲ್ಲ ಎವ್ರಿಥಿಂಗ್ ಚೆಕ್ ಮಾಡಿ. ಗೋ ಫಾಸ್ಟ್. ಅಕೌಂಟಲ್ಲಿ ತುಂಬ ವ್ಯತ್ಯಾಸ ಇದೆ. ನಿಮ್ಮ MD ಅಲ್ಲಿ? ಇವರೇ ಸರ್ ನಮ್ಮ MD. ವಾಟ್? ನೇಮ್ ಜೈಸೂರ್ಯ ಅಂತ ಇದೆ. ಇವ್ರು ಯಾರು? ಸರ್ ವೈಫು ಸರ್. ಅವರೆಲ್ಲಿ? ಮನೇಲಿದ್ದಾರೆ ಸರ್. ಓ, ನಾವು ರೈಡ್ ಮಾಡ್ತೀವಿ ಅಂತ ಆಫೀಸಿಗೆ ಬರದೆ ಮನೇಲಿ ಬಚ್ಚಿಟ್ಕೊಂಡಿದ್ದಾರಾ? ಸ್ವಲ್ಪ ಮರ್ಯಾದೆಯಲ್ಲಿ ಮಾತಾಡಿ. ಅವರಿಗೆ ಬಚ್ಚಿಟ್ಕೊಳ್ಳೋ ಕರ್ಮ ಏನಿಲ್ಲ. ಗೌರ್ಮೆಂಟಿಗೆ ತಪ್ಪು ಲೆಕ್ಕ ತೋರಿಸೋದಕ್ಕೆ ಮಾತ್ರ ಗೊತ್ತಾ ನಿಮಗೆ? ಸರ್, ಮೇಡಮ್ಗೆ ಏನು ಗೊತ್ತಿಲ್ಲ. ಮೇಡಮ್ ರೀಸೆಂಟಾಗಿ ಚಾರ್ಜ್ ತಗೊಂಡಿದ್ದು. ಹಾಗಾದ್ರೆ ಯಾರಿಗೆ ಗೊತ್ತು? ಈಗಲೇ ಈ ಕಂಪ್ನಿನ ಸೀಸ್ ಮಾಡ್ತೀನಿ. ಎಲ್ಲರೂ ಹೊರಗಡೆ ಹೋಗಿ, ಆಫೀಸ್ ಲಾಕ್ ಮಾಡ್ತೀನಿ. ಅಯ್ಯೋ, ಬೀಗ ಹಾಕೋದೇನು? ಬೇಕಾದ್ರೆ ನಿಮ್ ಪ್ರಶ್ನೆ ಎಲ್ಲದಕ್ಕೂ ನನ್ ಗಂಡ ಬಂದು ಉತ್ತರ ಕೊಡ್ತಾರೆ. ಇಷ್ಟ್ರ ಮೇಲೆ ಏನ್ರಿ ಉತ್ತರ ಕೊಡ್ತಾರೆ? ಎಲ್ಲವೂ ಕ್ಲಿಯರ್ ಆಗಿ ಕಾಣ್ತಾ ಇದೆಯಲ್ಲ ಇಲ್ಲಿ. ತಪ್ಪಾಗಿದ್ಯೋ ಒಪ್ಪಾಗಿದ್ಯೋ, ನನ್ ಗಂಡ ಬರೋವರೆಗೂ ಬೀಗ ಹಾಕೋಕ್ ಹೋಗ್ಬೇಡಿ. ಇದು ಗೌರ್ಮೆಂಟ್ ರೂಲ್ ಮೇಡಮ್. ನೀವು ಅಡ್ಡಿಪಡಿಸಿದ್ರೆ ಕ್ರೈಮ್ ಆಗುತ್ತೆ. ಸರ್ ಪ್ಲೀಸ್ ಸರ್, ನೀವು ಈ ಕಂಪ್ನಿಗೆ ಬೀಗ ಹಾಕಿದ್ರೆ ಕಂಪ್ನಿ ಮರ್ಯಾದೆ ಹೋಗುತ್ತೆ. ಕಂಪ್ನಿ ನಂಬ್ಕೊಂಡಿರೋ ವರ್ಕರ್ಸ್ ಜೀವನ ಏನಾಗ್ಬೇಕು? ಪ್ಲೀಸ್ ಸರ್, ಒಂದೇ ಸಲ ಯೋಚನೆ ಮಾಡಿ ಸರ್. ನೀವು ತಪ್ಪು ಲೆಕ್ಕ ಬರಿಬೇಕಾದ್ರೆ ಯೋಚನೆ ಮಾಡಬೇಕಾಗಿತ್ತು. ಸರ್ ತಪ್ಪು ಒಪ್ಪು, 1 ಗಂಟೆ ಟೈಮ್ ಕೊಡಿ. ನನ್ನ ಹಸ್ಬೆಂಡ್ ಇಲ್ಲಿ ಬರ್ತಾರೆ. ಪ್ಲೀಸ್ ಸರ್, ಪ್ಲೀಸ್. ಅವ್ರು ಬಂದ ಮೇಲೆ ತಪ್ಪಾಗಿದೆ ಅಂತ ಪ್ರೂವ್ ಆದ್ರೆ ಆಗ ನಿಮ್ ಡ್ಯೂಟಿ ನೀವು ಮಾಡಿ. ಅಲ್ಲಿವರೆಗೂ ಪ್ಲೀಸ್, ಅಲ್ಲಿವರೆಗೂ ತಡೀರಿ. ಓಕೆ, ಇನ್ನು 1 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರೊಳಗೆ ನಿಮ್ಮ ಯಜಮಾನ್ರು ಬಂದು ನಮಗೆ ಎಕ್ಸ್ಪ್ಲೈನ್ ಮಾಡಲಿ. ಇಲ್ಲ ಅಂದ್ರೆ ಕಂಪ್ನಿ ಮುಚ್ಚೋದು ಗ್ಯಾರಂಟಿ. ಥ್ಯಾಂಕ್ ಯು ಸರ್. ಬನ್ನಿ ನಾಣಿ, ಬೇಗ ಬನ್ನಿ ಮೇಡಮ್. ಎಸ್. ಏನಾಯ್ತು ಶರತ್? ಆಫೀಸಲ್ಲೆಲ್ಲ ನೀವು ಹೇಳ್ದಾಗೆ ಆಗ್ತಿದೆ ಸರ್. ಇದಕ್ಕೂ ಮೊದಲು ಶೇರ್ ಹೋಲ್ಡರ್ಸ್ ಬಂದಿದ್ರು, ತುಂಬಾ ಪ್ರಶ್ನೆ ಕೇಳಿದ್ರು ಸರ್. ಮೇಡಮ್ ಸುಮ್ನಾಗ್ಬಿಟ್ರು ಸರ್. ಆಮೇಲೆ ಈಗಷ್ಟೇ ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದಿದ್ದಾರೆ ಸರ್. ಆಫೀಸ್ ಸೀಸ್ ಮಾಡ್ತೀನಿ ಅಂದಿದ್ದಕ್ಕೆ ಮೇಡಮ್ ಹೆದ್ರಿ ನಿಮ್ಮನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೊರಟ್ರು ಸರ್. ಎಸ್ ಶರತ್, ಅವರ್ ಟೈಮ್ ಸ್ಟಾರ್ಟ್ಸ್ ನೌ. ಎಸ್, ನನ್ನ ಟೈಮ್ ಇವಾಗ ಸ್ಟಾರ್ಟ್ ಆಯ್ತು. ಬಾರೆ ನಿತ್ಯ, ಬಾರೆ ಹೇಳ್ತೀನಿ. ನಿನಗೆ 3 ಕೆರೆ ನೀರ್ ಕುಡಿಸ್ದೇ ಇದ್ರೆ ನಾನ್ ಸೂರ್ಯ ವಂಶದ ಜೈಸೂರ್ಯನೇ ಅಲ್ಲ. ಬೇಗ ಬನ್ನಿ ಮೇಡಮ್. ಲೇಟ್ ಆದ್ರೆ ಅವ್ರ ಆಫೀಸ್ನ ಸೀಸ್ ಮಾಡಿ ಬೀಗ ಹಾಕಿದ್ರು ಆಗ್ಬೋದು. ಹೌದು ನಾಣಿ ಅವ್ರೆ, ಏನಾದ್ರೂ ಸರಿ, ಫಸ್ಟ್ ಆಫೀಸಿಗೆ ಕರ್ಕೊಂಡು ಹೋಗ್ಬೇಕು ಅವ್ರನ್ನ. ಬನ್ನಿ. ಹೌದು ಮೇಡಮ್. ಸರ್ ಬನ್ನಿ. ಏನ್ರಿ ಸರ್? ಏನ್ರಿ ಏನ್ರಿ ಸರ್? ಏನ್ರಿ ಸರ್? ಏನ್ರಿ ಏನ್ರಿ? ಏನಮ್ಮ, ಈಗಷ್ಟೇ ಆಫೀಸ್ಗೆ ಅಂತ ಹೋದೆ, ಅಲ್ಲೇ ಗೋಡೆಗೆ ಹಚ್ಚಿರೋ ಬೆರಣಿ ಹಾಗೆ ಅಂಟ್ಕೊಂಡಿರ್ತೀಯ ಅಂದ್ರೆ ಆಗ್ಲೇ ಗೋಡೆಗೆ ಎಸೆಯೋ ಬಾಲ್ ಹಾಕಿ ತಿರುಗ್ ಬಂದೆ. ಆಫೀಸಲ್ಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ನಡೀತಾ ಇದೆ. ಅವರು 1000 ಪ್ರಶ್ನೆ ಕೇಳ್ತಿದ್ದಾರೆ. ಏನು? ಯಾವತ್ತೂ ಇಲ್ದೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯ್ತಾ? ಸರಿ ಹೋಯ್ತು. ಆ ಲೆಕ್ಕ ಏನೋ ನೀನೇ ಹೇಳ್ಬೋದಲ್ಲ, ಮನೆಗೆ ಯಾಕೆ ಬಂದೆ? ಅದೆಲ್ಲ ನನಗೆಲ್ ಗೊತ್ತು ಚಿಕ್ಕಮ್ಮ. ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಏನು ಗೊತ್ತಿಲ್ಲ ಅಂದ್ರೆ ಆಫೀಸ್ಗೆ ಯಾಕೆ ಹೋದೆ? ಆ ಚೇರಲ್ಲಿ ಯಾಕೆ ಕೂತೆ? ಅದಕ್ಕೆ ನಾಯಿ ಮಾಡೋ ಕೆಲಸ ನಾಯಿ ಮಾಡ್ಬೇಕು, ಕತ್ತೆ ಮಾಡೋ ಕೆಲಸ ಕತ್ತೆನೆ ಮಾಡ್ಬೇಕು. ಗಂಡ್ಸು ಹೊರಗಡೆ ಹೋಗಿ ಆಫೀಸ್ ಕೆಲಸ ಮಾಡ್ಬೇಕು, ಹೆಣ್ಣು ಮನೇಲಿದ್ದು ಮನೆ ಕೆಲಸ ಮಾಡ್ಬೇಕು. ಯಾಕೆ ಅಷ್ಟು ಮಾತ್ರ ಆಫೀಸ್ ಕೆಲಸ ನನಗೆ ಮಾಡಕ್ಕಾಗಲ್ಲ ಅಂತನಾ ಮನೇಲಿ ಬಿದ್ದಿರೋದು? ಇದೆಲ್ಲ ಯಾಕೀಗ? ಮೊದಲು ಸಾರ್ ಎಲ್ಲಿದ್ದಾರೆ ಹೇಳಿ? ಇನ್ನೆಲ್ಲಿರ್ತಾನೆ? ಅವನ್ನ ನೀವ್ ಎಲ್ ಬಿಟ್ಟಿದ್ರೋ ಬೆಳಗ್ಗೆಯಿಂದ ಅಲ್ಲೇ ಕಷ್ಟಪಡ್ತಿದ್ದಾನೆ. ಓ, ಅಡಿಗೆ ಮನೇಲಿ ಇದ್ದಾರಾ? ಬನ್ನಿ ಮೇಡಮ್ ಹೋಗೋಣ. ವಾಟ್ ಈಸ್ ಸಾರ್? ಲೈಫ್?
ರೀ ಬಾಳು ರೀ. ಒಂದು ಸರ್. ಹೂವಲ್ಲ, ಏನ್ರಿ? ಬಾಳು ಏನ್ರಿ? ಎಂದು ಮುಳ್ಳಲ್ಲ, ನ್ಯಾಯ ನೀತಿ ನನ್ನುಸಿರು, ಫಿಲ್ಟರ್ ಕಾಫಿ ತಗೊಳ್ಳಿ. ಮಾವ ಟೇಸ್ಟ್ ಮಾಡಿ ಸುಡ್ತಿದೆ ಜಯ್. ನನಗೂ ಸುಡ್ತಿದೆ ಮಾವ. ಎಲ್ಲ ತಡ್ಕೊಂಡು ಅಡ್ಗೆ ಮಾಡ್ಲಿಲ್ವಾ? ಹಾಗೆ ನೀವು ರುಚಿ ನೋಡಿ ಹೇಳಿ. ಅದ್ಭುತವಾಗಿದೆ ಅಳಿಮಯ್ಯ. ಅಷ್ಟೇ ಮಾವ. ನಾವೆಲ್ಲಿದ್ರು ಹಾವು ಏಣಿ ಆಟ ಆಡ್ಲೇಬೇಕು, ಬೇರೆಯವರು ಹೆದರ್ಲೇಬೇಕು. ಅಯ್ಯೋ ಮೇಡಮ್, ಸಾರ್ ನಮ್ಮ ವಿಷಯನೇ ಹೇಳ್ತಾ ಇರೋದು. ಅರ್ಥ ಆಯ್ತು ನಂಗೆ ನಾಣಿ. ಬೇಗ ವಿಷಯ ಹೇಳಿ ಮೇಡಮ್. ಅವರಿಗೆ ನಾನು ತುಂಬಾ ಕಷ್ಟ ಕೊಟ್ಟೆ. ಈಗ ನಮ್ಮ ಮಾತು ಕೇಳ್ತಾರಾ? ಕೇಳಲ್ಲ ಮೇಡಮ್, ಆದ್ರೂ ಬೇಡ್ಕೊಳ್ಳೇಬೇಕಲ್ಲ, ತಪ್ಪಲ್ಲ. ತಡ ಮಾಡದೆ ಬೇಗ ಹೇಳಿ ಆಫೀಸ್ ಕಾಪಾಡಿ ಹೋಗಿ. ಏನ್ರಿ? ಏನ್ರಿ? ಮಾವ, ಡಿಡ್ ಯು ಕಾಲ್ ಮೀ? ಇಲ್ವಲ್ಲ. ಏನ್ರಿ? ನಾನ್ರಿ. ಅಳಿಯ, ನಿತ್ಯ ಅಳಿಯ. ಏನು? ಜೈ ಗ್ರೂಪ್ ಆಫ್ ಇಂಡಸ್ಟ್ರಿ MD ನಿತ್ಯ, ದಿ ಗ್ರೇಟ್ ರೂಪಾ ಶ್ರೀನಿವಾಸ್ ಒನ್ ಅಂಡ್ ಓನ್ಲಿ ಡಾಟರ್ ನಿತ್ಯ, ನಮ್ಮನ್ನ ಕೆಲಸದವರನ್ನಾಗಿ ಮಾಡಿರೋ ನಿತ್ಯ. ಹೌದು ಅಳಿಯ, ಆ ನಿತ್ಯನೇ. ಓ, ಅಷ್ಟು ದೊಡ್ಡ ನಿತ್ಯ ಅವ್ರು ಬಂದ್ರಾ? ಏನ್ರಿ ನೀವು? ನಾನ್ ದೊಡ್ಡವಳ? ಅಯ್ಯೋ, ನೀವು ದೊಡ್ಡವರು ಮೇಡಮ್, ತುಂಬಾ ಒಳ್ಳೆಯವರು. ನಿಮಗೆ ಅಷ್ಟು ಇಂಟ್ರೊಡಕ್ಷನ್ ಕೊಡ್ದಿದ್ರೆ ಹೇಗೆ? ಏನ್ ಬೇಕಾಗಿಲ್ಲ ರೀ. ಮತ್ತಿನ್ನೇನಕ್ಕೋಸ್ಕರ ಬಂದ್ರಿ ಮೇಡಮ್? ಓ, ಲಂಚ್ಗೋಸ್ಕರನಾ? ಲಂಚ್ ರೆಡಿ ಆಗ್ತಾ ಇದೆ. ಸಾಂಬಾರ್ ಕುದೀತಿದೆ, ಪಲ್ಯ ರೆಡಿ, ರೈಸ್ ಮಾಡ್ಬೇಕು. ಅರ್ಧ ಗಂಟೆಲಿ ಎಲ್ಲ ರೆಡಿ ಆಗುತ್ತೆ. ನಾನೇ ಆಫೀಸಿಗೆ ಕ್ಯಾರಿಯರ್ ತಂದು ಕೊಡ್ತಿದ್ನಲ್ಲ ಮೇಡಮ್. ನೀವು ಕೆಲಸ ಬಿಟ್ಟು ಬಂದಿದ್ಯಾಕೆ? ನಾನ್ ಬಂದಿದ್ದು ಅದಕ್ಕಲ್ಲ ರೀ. ಆಫೀಸಲ್ಲಿ ದೊಡ್ಡ ಗಲಾಟೆ ಆಗ್ತಾ ಇದೆ. ಸೀರಿಯಸ್ ಮ್ಯಾಟರ್. ಓ, ಸೀರಿಯಸ್? ಮಾವ, ಕಾಫಿಗೆ ಉಪ್ಪು ಸಾಕಾ, ಇಲ್ಲ ಸ್ವಲ್ಪ ಖಾರ ಕೂಡ ಹಾಕ್ಬೇಕಾ? ಸರ್, ನಿಜವಾಗ್ಲೂ ಸೀರಿಯಸ್ ವಿಷಯ ಸರ್. ಇನ್ಕಮ್ ಟ್ಯಾಕ್ಸ್ ಅವರು ರೈಡ್ ಮಾಡಿದ್ದಾರೆ. ಯಾರು? ಹೇ ಮಾವ, ಆಸ್ಕರ್ ನಟ ಬಂದಿದ್ದಾರೆ. ಏನ್ ನಾಣಿ ಸರ್ ಹೀಗ್ ಬಂದ್ರಿ? ಏನ್ ಬೇಕು ಸರ್? ಸ್ಪೆಷಲ್ ಮೆನುನಾ? ಹೇಳಿ ಸರ್, ಮಾಡ್ತೀವಿ. ಪ್ಲೀಸ್ ಸರ್, ಜಾಸ್ತಿ ಟೈಮ್ ಇಲ್ಲ. ಹೌದು, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಅರ್ಧ ಗಂಟೆಲಿ ಎಲ್ಲ ರೆಡಿ ಮಾಡ್ತೀವಿ. ಟೈಮ್ ಅಂದಿದ್ದು ಲಂಚ್ ಬಗ್ಗೆ ಅಲ್ಲ ರೀ, ಆಫೀಸಲ್ಲಿ ರೈಡ್ ಬಗ್ಗೆ. ಹೌದು ಸರ್, ನೀವು ಬರ್ದೇ ಇದ್ರೆ ಆಫೀಸ್ ಎಲ್ಲ ಕೊಲ್ಯಾಪ್ಸ್ ಆಗಿ ಹೋಗುತ್ತೆ. ಬೇಗ ಬನ್ನಿ ಸರ್. ಏನ್ ನಾಣಿ, ಈಗ ನೆನ್ಪಾದ ನಾನ್ ನಿನ್ಗೆ? ಆ ಚೇರ್ಗೆ ವ್ಯಾಲ್ಯೂ ಒಂದೇ, ಕಟ್ಟಪ್ಪ ಆಯಪ್ಪ ಈ ಅಪ್ಪ ಅಂತ ಹೇಳ್ತಿದ್ದೆ. ಈಗ ನಾನ್ ಬರ್ದೇ ಹೋದ್ರೆ ಏನೋ ಆಗುತ್ತೆ ಅಂತ ಹೇಳ್ತಿದ್ಯಾ? ಸಾರಿ ಸರ್. ಸಂಬಳ ಕೊಡೋರನ್ನ ಜಸ್ಟ್ ಯಜಮಾನ ಅಂತ ಹೇಳ್ತಾರೆ ನಾಣಿ, ಆದ್ರೆ ಜೀವನ ಕೊಟ್ಟವ್ರನ್ನ ದೇವ್ರು ಅಂತಾರೆ. ನಿನಗ್ ನಾನು ಎಷ್ಟೆಷ್ಟೋ ಮಾಡ್ದೆ, ಆದ್ರೆ ನಿನಗ್ ಸ್ವಲ್ಪನೂ ಕೃತಜ್ಞತೆ ಇಲ್ಲ. ಪಾರ್ಟಿನೂ ಚೇಂಜ್ ಮಾಡ್ದೆ, ನೀನು ಚೇಂಜ್ ಆಗೋ. ನಿಜವಾಗ್ಲೂ ತುಂಬಾ ಟೈಮ್ ಇಲ್ಲ ರೀ, ದಯವಿಟ್ಟು ಬನ್ರಿ. ನಾನು ಎಲ್ಲೂ ಬರಲ್ಲ, ಬಾಗ್ಲು ದಾಟಿ ಒಂದ್ ಹೆಜ್ಜೆ ಕೂಡ ಇಡಲ್ಲ. ಏನಾಯ್ತಮ್ಮ? ನೋಡಿ ಅಜ್ಜಿ, ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದು ರೈಡ್ ಮಾಡಿ ಆಫೀಸ್ ಸೀಸ್ ಮಾಡ್ತೀವಿ ಅಂತಿದ್ದಾರೆ. ಬನ್ನಿ ಅಂದ್ರೆ ಬರ್ತಿಲ್ಲ. ಏನ್ ಜೈ, ಇಷ್ಟು ಸೀರಿಯಸ್ ಇಶ್ಯೂ ಆಗಿದೆ, ನೀನ್ ಹೋಗದೆ ಇದ್ರೆ ಹೇಗೆ? ಯಾಕೆ ಹೋಗ್ಲಿ ಡ್ಯಾಡಿ? ನೀವೇ ಹೇಳಿದ್ರಲ್ಲ, ಆಫೀಸ್ ಕೆಲಸ ಅವಳಿಗೆ, ಅವಳ ಕೆಲಸ ನನಗೆ ಅಂತ. ನನ್ ಕೆಲಸ ನಾನ್ ಮಾಡ್ತಿದ್ದೀನಿ, ಈಗ ಅವಳ ಕೆಲಸನು ನಾನೇ ಮಾಡು ಅಂದ್ರೆ ಹೇಗೆ? ಇನ್ಕಮ್ ಟ್ಯಾಕ್ಸ್ ರೈಡ್ ಅಂದ್ರೆ ಸಾಮಾನ್ಯವಾದ ವಿಷಯ ಅಲ್ವಲ್ಲಪ್ಪ. ಆಫೀಸ್ ಸೀಸ್ ಆದ್ರೆ ಎಲ್ರಿಗೂ ತೊಂದರೆ ಅಲ್ವಾ? ಏನೇ ತೊಂದರೆ ಆದ್ರೂ ಐ ಡೋಂಟ್ ಕೇರ್ ಚಿಕ್ಕಮ್ಮ. ಹೀಗಂದ್ರೆ ಹೇಗೋ? ಕಂಪ್ನಿ ಮುಚ್ಚಿದ್ರೆ ಕೆಲಸ ಮಾಡೋರ್ ಗತಿ ಏನಾಗ್ಬೇಕು? ನಮ್ ಮರ್ಯಾದೆ ಹೋಗಲ್ವಾ? ಅವನ ಹತ್ರ ಈ ಕೆಲಸ ಮಾಡಿಸುವಾಗ ಮರ್ಯಾದೆ ಹೋಗ್ಲಿಲ್ವಾ ಅಜ್ಜಿ?
ಅವನ್ ಗತಿ ಏನಾಗತ್ತೆ ಅಂತ ಅವಾಗ ಯೋಚನೆ ಮಾಡಿದ್ರಾ? ಹೌದು, ಎಷ್ಟು ಕೆಲಸ ಮಾಡಿಸಿದ್ರಿ. ಮನೆ ಗುಡಿಸ್ದ, ರಂಗೋಲಿ ಹಾಕ್ದ, ಪಾತ್ರೆ ತೊಳ್ದ, ಅಡ್ಗೆ ಕೂಡ ಮಾಡ್ದ. ಅಷ್ಟೇ ಅಲ್ಲ ಮಾವ, ನನ್ ಕೈಲಿ ಕಾಲ್ ಕೂಡ ಒತ್ಸಿದಾಳೆ. ಇದ್ಯಾವಾಗಾಯ್ತು ಜೈ? ನಾವು ನೋಡಿಲ್ವೇ. ಇದೆಲ್ಲ ನೀನ್ ತಮಾಷೆ ಮಾಡ್ತಿದ್ಯಾ ಅನ್ಕೊಂಡ್ ವಿಜಯ್. ಇದು ತಮಾಷೆನಾ ಡ್ಯಾಡ್? ಚಾಲೆಂಜ್ ಅಂದ್ರೆ ಚಾಲೆಂಜ್. ಆಗಿದ್ದೇನೋ ಆಗೋಯ್ತಪ್ಪ. ಈಗ ನೀನ್ ಆಫೀಸ್ಗೆ ಹೋಗದೆ ಹೋದ್ರೆ ಎಲ್ಲ ನಾಶ ಆಗೋಗುತ್ತೆ. ಏನಾದ್ರೂ ಆಗ್ಲಿ, ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ ಚಿಕ್ಕಮ್ಮ. ಅಜ್ಜಿ ಪ್ಲೀಸ್ ನೀವಾದ್ರೂ ಹೇಳಿ. ಜೈ, ಹಠ ಮಾಡೋಕ್ಕೂ ಒಂದ್ ಮಿತಿ ಇರುತ್ತೆ. ಇದು ಮಕ್ಕಳಾಟ ಅಲ್ಲ. ನಾನ್ ಹೇಳ್ತಾ ಇದ್ದೀನಿ, ಹೋಗು. ಓಕೆ ಅಜ್ಜಿ, ಹೋಗ್ತೀನಿ. ಆದ್ರೆ ನಾನು ಹೋಗ್ಬೇಕು ಅಂದ್ರೆ ನನ್ 3 ಡಿಮ್ಯಾಂಡ್ಸ್ನ ತೀರಿಸ್ಬೇಕು. ಏನೋ ಹೇಳಿ. ನಂಬರ್ 1, ಇನ್ ಯಾವತ್ತೂ ಆಫೀಸಿಗೆ ಕಾಲಿಡಬಾರ್ದು. ನನ್ ಚೇರ್ನ ನನಗ್ ಕೊಡ್ಬೇಕು. ಓಕೆ ರೀ, ಓಕೆ. ನಂಬರ್ 2, ನನ್ ಕಾಲ್ ಹಿಡ್ಕೊಂಡು ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಕೆನ್ನೆಗೆ ಹೊಡ್ಕೋಬೇಕು. ಸರಿ ರೀ. ನಿಲ್ಲೋ. ಕೊನೆ ಡಿಮ್ಯಾಂಡ್, ನಾನ್ ಕೊಡೋ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡಬೇಕು. ಈ 3 ಡಿಮ್ಯಾಂಡ್ಗೆ ನೀನು ಒಪ್ಕೊಂಡ್ರೆ ನಾನು ಆಫೀಸ್ಗೆ ಹೋಗೋದಕ್ಕೆ ರೆಡಿ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯೇನೋ? ಡಿವೋರ್ಸ್ ಕೇಳ್ತಾ ಇದ್ಯಾ? ಬೇಕಾದ್ರೆ MD ಪೋಸ್ಟ್ಗೆ ರಿಸೈನ್ ಮಾಡ್ತಾಳೆ, ನಿನ್ನ ಕ್ಷಮಾಪಣೆ ಕೇಳ್ತಾಳೆ. ಅಷ್ಟು ಬಿಟ್ರೆ ಡಿವೋರ್ಸ್ ಮಾತ್ರ ಕೊಡಲ್ಲ. ಕೊಡ್ತೀನಿ ಮಾವ. ಏನಮ್ಮ ಡೈವರ್ಸ್ ಕೊಡ್ತೀನಿ ಅಂತಿದೀಯಾ? ಶಾಶ್ವತವಾಗಿ ಮನೆಯಿಂದ ದೂರ ಆಗ್ತೀಯಾ? ಎಷ್ಟೋ ಕುಟುಂಬ ಬೀದಿಗೆ ಬರೋದಕ್ಕಿಂತ ನಾನ್ ದೂರ ಆಗೋದೇ ಒಳ್ಳೇದು. ಇದಕ್ ನಾನು ಒಪ್ಕೊಳ್ಳಲ್ಲ ಅಮ್ಮ. ನಾನು ಕೂಡ ಒಪ್ಕೊಳ್ಳೋದಿಲ್ಲ ನಿತ್ಯ. ಇಲ್ಲ ಮಾವ, ಈ ಕೂಡ ನಾನು ನನ್ ಸ್ವಾರ್ಥ ನೋಡ್ಕೊಳಕ್ಕಾಗಲ್ಲ. ನನ್ನಿಂದ ಯಾರಿಗೂ ನೋವಾಗ್ಬಾರ್ದು. ಏನ್ರಿ, ನೀವ್ ಹೇಳಿದಕ್ಕೆಲ್ಲ ಓಕೆ. ಕೆಲ್ಸಕ್ಕೆ ರಾಜೀನಾಮೆ ಕೊಡ್ತೀನಿ, ನಿಮ್ ಕಾಲಿಗೆ ಬೀಳ್ತೀನಿ, ಡಿವೋರ್ಸ್ ಕೂಡ ಕೊಡ್ತೀನಿ. ಬನ್ನಿ ಮೇಡಮ್, ಬನ್ನಿ. ಮೇಡಮ್ ಇನ್ನೊಂದ್ಸಲಿ ಯೋಚನೆ ಮಾಡಿ ಮೇಡಮ್. ಯೋಚನೆ ಮಾಡೋಕೇನಿಲ್ಲ ನಾಣಿ ಅವ್ರೆ. ನಿಮ್ಮಂತ ಎಷ್ಟೋ ಕುಟುಂಬ ಬದುಕ್ಬೇಕು ಅಂದ್ರೆ ನನ್ಗೆ ನೋವಾದ್ರೂ ಪರವಾಗಿಲ್ಲ. ಡಿವೋರ್ಸ್ ಕೊಟ್ರು ಕೊಡ್ದಿದ್ರು, ನಾನು ಸಂಸಾರ ಮಾಡಿದ್ರು ಮಾಡ್ತಿದ್ರು, ಇವ್ರೇ ನನ್ ಗಂಡ. ನಾನ್ ಸಾಯೋವರೆಗೂ ಇವ್ರ ಹೆಂಡ್ತೀನಿ. ಏನ್ರಿ, ಮೊದ್ಲು ನಾವು ಆಫೀಸಿಗೆ ಹೋಗೋಣ. ಅಲ್ಲಿ ಸಮಸ್ಯೆ ಮುಗೀತಿದ ಹಾಗೇನೆ ಅಲ್ಲೇ ರಿಸೈನ್ ಮಾಡ್ತೀನಿ, ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡ್ತೀನಿ. ಬನ್ನಿ. ಹಾಗಾದ್ರೆ ನನ್ ಕಾಲ್ ಹಿಡಿದು ಕ್ಷಮೆ ಕೇಳು. ನಿನ್ ಕಣ್ಣೀರಿಂದ ನನ್ ಕಾಲ್ ತೊಳಿ. ನನ್ನ ಕ್ಷಮಿಸ್ಬಿಡಿ, ತಪ್ಪು ಮಾಡ್ದೆ. ನನ್ನ ಕ್ಷಮಿಸಿ, 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 ಕ್ಷಮಿಸ್ಬಿಡಿ. ಕ್ಷಮಿಸ್ಬಿಡಿ, ನನ್ನ ಕ್ಷಮಿಸ್ಬಿಡ್ರಿ. ನನ್ನ ಕ್ಷಮಿಸ್ಬಿಡ್ರಿ, ನನ್ನ ಕ್ಷಮಿಸ್ಬಿಡ್ರಿ, ನನ್ನ ಕ್ಷಮಿಸ್ಬಿಡ್ರಿ. ಕ್ಷಮಿಸಿದೀನಿ, ಕಾಲ್ ಬಿಡು, ಮೇಲೇಳು. ಕ್ಷಮಿಸ್ದೆ ಅನ್ನಲ್ಲ, ಮೇಲೇಳು. ಮೇಲೇಳು, ಏಳು ನಿತ್ಯ. ಅಯ್ಯೋ ಬಿಡು ಅಂತ ಹೇಳಿದ್ನಲ್ಲ, ಏಳು, ಮೇಲೇಳು. ನಿತ್ಯ ಕ್ಷಮಿಸ್ದೆ ಅನ್ನಲ್ಲ, ಏಳು ಮೇಲೆ.